Yes, madam. Yes, sir. Shweta, all is yours. Please go ahead. Yes, sir. Thank you, sir. First of all, yes, sir. ಸರ್, Thank you. ಎಸ್ ಸರ್. ಸರ್, ನಾನು ಪ್ರತಿ ಸಲ ಹೇಳ್ದಂಗೆ ಈ ಸರಿನೂ ಅಷ್ಟೇ ಸರ್. ತುಂಬಾನೇ ಸಕ್ಸಸ್. ಇವತ್ತು ನಂದು ಹುಟ್ಟಿದ ದಿನ ಆದ್ರಿಂದ ನಾನು ಬಂದು ಹಂಚ್ಕೊಬೇಕು ಅಂತ ಆ, ಅದಕ್ಕೋಸ್ಕರ ಬಂದೆ ಸರ್. ಅಂದ್ರೆ ಮರು ಸೃಷ್ಟಿ ಮಾಡ್ಕೊಂಡಿದ್ದೀನಿ ಅಂತ, ಮರು ಸೃಷ್ಟಿ ಮಾಡ್ಕೊಂಡಿದ್ದೀನಿ ಸರ್ ನಾನು. ಅಂದ್ರೆ ಇಷ್ಟು ದಿನದಲ್ಲೂ ನಾನು ಹುಟ್ಟಿದ ಹಬ್ಬ ಆಚರಿಸೋದಕ್ಕೋ ಇವತ್ತು ಆಚರಿಸ್ತಾ ಇರೋದಕ್ಕೋ ನನ್ನನ್ನೇ ನಾನು ಮರುಸೃಷ್ಟಿ ಮಾಡ್ಕೊಂಡಿದೀನಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ಇದಂತೂ ಖಂಡಿತ Wonderful. ಸರ್. ಹ್ಮ್ ಹ್ಮ್, Wonderful. ಎಷ್ಟು ಅಂದ್ರೆ ಸರ್, ನನ್ನ ಲೈಫ್ ಎಷ್ಟು ಚೇಂಜ್ ಆಗಿದೆ ಅಂದ್ರೆ ನನ್ಗೆ ಹೇಳಕ್ಕೆ ಮಾತು ಬರಲ್ಲ ಸರ್. ಅಷ್ಟು ಚೇಂಜ್ ಆಗಿದೆ ಸರ್ ನನ್ನ ಲೈಫ್. ಯಾವಾಗೂ ಪ್ರತಿ ಹುಟ್ಟಿದ ದಿನಾನು ನಾನು ಫೀಲ್ ಆಗ್ತಾ ಇದ್ದೆ. ಹ್ಮ್ ನಾನು ನಾರ್ಮಲ್ ಆಗಿರಲ್ವಾ, ನಾರ್ಮಲ್ ಆಗಿರಕ್ಕಾಗಲ್ವಾ, ನಾರ್ಮಲ್ ಜೀವನ ಎಂಜಾಯ್ ಮಾಡಕ್ಕಾಗಲ್ವಾ, ಇವತ್ತು ಖುಷಿಯಾಗಿರ್ಬೇಕು ಅಂದ್ರೆ ಖುಷಿಯಾಗಿರಕ್ ಆಗ್ತಾ ಇರ್ಲಿಲ್ಲ ಸರ್. ಅಷ್ಟು ಫೀಲ್ ಮಾಡ್ತಾ ಇದ್ದೆ ನಾನು. ಫಸ್ಟ್ ಟೈಮ್ 32 ಇಯರ್ಸ್ಗೆ ಫಸ್ಟ್ ಟೈಮ್ ನಾನು ಸರ್ ನನ್ನ ಜೀವನ ನಾನೇ ಬರ್ಕೊಂಡಿದ್ದೀನಿ ಅಂತ ಒಂದು ಹೆಮ್ಮೆ ಪಡ್ತೀನಿ ಸರ್. ನನ್ನ ಜೀವನ ನಾನೇ ಸೃಷ್ಟಿ ಮಾಡ್ಕೊಂಡಿದ್ದೀನಿ, ನನ್ನ ಜೀವನ ನಾನೇ ಬರ್ಕೊಂಡಿದ್ದೀನಿ ಅಂತ ಸರ್. ಅಷ್ಟು ಸಂತೋಷವಾಗಿದ್ದೆ ಸರ್ ಇವತ್ತು. ಅದೇನೇ ಇರ್ಲಿ ಅಷ್ಟು ಸಂತೋಷವಾಗಿದ್ದೆ, ಅಷ್ಟು ಎಂಜಾಯ್ ಮಾಡಿದೆ. ಮಕ್ಳೆಲ್ಲ ಏನು ಸರ್ಪ್ರೈಸ್ ಅಂತೆ, ಅದಂತೆ ಇದಂತೆ. ನಾನು ಇವತ್ತಿಗೆ ಕೇಕ್ ಕೂಡ ಕಟ್ ಮಾಡಿರ್ಲಿಲ್ಲ ಸರ್. ಆದ್ರೆ ಇವತ್ತು ನನ್ ಮಗ ಕೇಕ್ ತಗೊಂಬಂದೆಲ್ಲ ಇಟ್ಟು ಫ್ರಿಜ್ಜಲ್ಲಿ ಇಟ್ಟು, ಇದೇ ಬಟ್ಟೆ ಹಾಕೋ, ನೀನ್ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತೆಲ್ಲ ನನ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು, ನಾನ್ ಬೇಡ ಅಂದ್ರೂ ನನ್ನ ಮಾತು ಅವ್ರು ಕೇಳ್ತಾ ಇಲ್ಲ ಸರ್. ಅಷ್ಟು ಇದ್ ಮಾಡ್ತಾ ಇದ್ದಾರೆ. ಅದೊಂದ್ ಕಡೆ ಆದ್ರೆ ಮನ್ಸಿಗೆ ಒಂಥರ ಸಂತೋಷ. ಅಂದ್ರೆ ಏನ್ ಸಂತೋಷ ಅಂದ್ರೆ ಶಾಂತವಾಗಿದ್ದೀನಿ ಅಂತ. ಮತ್ತೆ ನನ್ನ ವ್ಯಕ್ತಿತ್ವ ನಾನು ಕಂಡ್ಕೊಂಡಿದೀನಿ ಅಂತ. ನನ್ನ Hmm. ವ್ಯಕ್ತಿತ್ವನ ನಾನು ಕಂಡ್ಕೊಂಡಿದೀನಿ, ನನ್ನ ಸಾಮರ್ಥ್ಯ ನಾನು ನೋಡ್ತಾ ಇದ್ದೀನಿ ಅಂತ. ಆ ಅದು ಅದು ಒಂದ್ ಫೀಲ್ ಆಗ್ತಾ ಇದೆ ಸರ್. ಆ ಇಷ್ಟು ಅಂದ್ರೆ ಮಾತಲ್ಲಿ ಹೇಳಕ್ ಆಗಲ್ಲ ಸರ್. I know. ಅಷ್ಟು ಅಷ್ಟು ಇದಾಗ್ತದೆ ಸರ್ ನಮ್ಗೆ. ಸರ್, ಹ್ಮ್ Yeah, I know, ನಾನು ಶ್ವೇತಾ. ನೀವು ಆರು ಹಿಂಗಿರ್ಬೋದು ಅಂತ ತಿಂಗಳ ಹಿಂದೆ ನನ್ಗೆ ಇದ್ದಂತ ಶ್ವೇತಾ, ಗೊತ್ತಿಲ್ಲ. ಈಗಿರೋ ಶ್ವೇತಾ ನೋಡ್ತಿದೀವಿ ನಾವೇ, ನಮ್ ಹೌದು ಸರ್. ಕಣ್ಣಾರೆ ನಮ್ಗೆ ಗೊತ್ತಾಗ್ತಾ ಇದೆ. ನಿಮ್ಮ ಫೋಟೋಸ್ ವಿಡಿಯೋಸ್ ನನ್ನೊಟ್ಟಿಗೆ ಇನ್ನ ಇದೆ. ಓಕೆ. ಎಲ್ಲರೂ ಎಲ್ಲ ಪ್ರತಿಯೊಬ್ಬರು ಹೌದು ಅದನ್ನು ಸರ್. ಗುರುತಿಸ್ತಾ ಇದ್ದಾರೆ. ಹಾಗಾಗಿ ಇಟ್ ಇಸ್ ಎವಿಡೆಂಟ್, ಕಣ್ಣಿಗೆ ಕಾಣಿಸುವಂತಹ ಒಂದು ಅದ್ಭುತವಾದಂತಹ ಒಂದು ರೂಪಾಂತರ, ಒಂದು ಮರುಸೃಷ್ಟಿ ಏನ್ ಹೇಳಿದಿರಿ, ಮರು ಜನ್ಮ. ಅದು ಕರೆಕ್ಟ್ ಆಗಿ ಹೇಳಿದಿರಿ. ಹೌದು ಸರ್. ಹೌದು ಸರ್. ಅದ್ಭುತವಾದ ಪ್ರಯಾಣ ನಿಂದು, ಸರ್, ಅದ್ಭುತವಾದ ಅಯ್ಯೋ ಪ್ರಯಾಣ. ಸರ್. ಸರ್, Yeah. ದೇವ್ರ ಹತ್ರ ನಾನು ಕೇಳ್ತಾ ಇದ್ದೆ ಸರ್, ನನ್ಗೆ ಯಾಕಿಂತ ಹಣೆ ಬರ ಬರ್ದೆ. ಇನ್ನಿಷ್ಟೇ ನನ್ ಲೈಫ್ ಅಂತ ನಾನು ಅನ್ಕೊಂಡಿದ್ದೆ ಸರ್, ಇನ್ನಿಷ್ಟೇ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಅದೇ ಹಣೆ ಬರೋನ್ನ ನಾವೇ ಚೇಂಜ್ ಮಾಡ್ಕೋಬಹುದು ಅಂತ ಈ ಕ್ಲಾ ಇದಕ್ ವಂಡರ್ಫುಲ್. ಬಂದ್ಮೇಲೆ ನನ್ಗೆ ಅರ್ಥ ಆಗಿದೆ ಸರ್. ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಸರ್, ಆಲ್ರೆಡಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಹ್ಮ್ ಆ ನನ್ನ ಬರಹ ನನಗೆ ಹೆಂಗ್ ಬೇಕು, ನನ್ನ ಜೀವನ ಯಾವ ರೀತಿ ಬೇಕೋ ಅದೇ ರೀತಿ ನಾನು ಹ್ಮ್ ಬದಲಾವಣೆ ಮಾಡ್ಕೊಂಡಿದ್ದೀನಿ ಸರ್. ಅದೇ ಲೈಫ್ ಕೂಡ ನಾನು ಇದ್ ಮಾಡ್ತಾ ಇದ್ದೀನಿ. ಅಲ್ಲಿ ಏನೇ ನೆಗೆಟಿವ್ ಆಗಿದ್ರೂನು ನನಗೆ ಅದು ಪಾಸಿಟಿವ್ ಫೀಲ್ ಆಗ್ತದೆ ಸರ್. ಬಾಡಿಯಲ್ಲಿ ಎಷ್ಟೇ ಇದ್ರೂನು ಅದು ಬಾಡಿಯಲ್ಲಿ ಆಗ್ತಿರೋದು ನಿಜ, ಆದ್ರೆ ಫೀಲಿಂಗ್ ಮಾತ್ರ ಕೊಡ್ತಾ ಇಲ್ಲ. ಫೀಲಿಂಗ್ ಬರ್ತಾ ಇಲ್ಲ. ಹ್ಮ್. ಬಾಡಿಯಲ್ಲಿ ನನಗೆ ಸೆನ್ಸೇಷನ್ಸ್ ಇರೋದು ನಿಜ, ನನ್ಗೆ ಇದಾಗ್ತಾ ಇರೋದು ನಿಜ, ನೋವು ಇರೋದು ನಿಜ. ಆದ್ರೆ ಫೀಲ್ ಮಾತ್ರ ಥಾಟ್ ಇದೆ, ಬಟ್ ಫೀಲ್ ಇಲ್ಲ ಸರ್. ಫೀಲ್ ಬರ್ತಾ ಇಲ್ಲ. ಹ್ಮ್. ಹ್ಮ್ ಫೀಲಿಂಗು ನಾನು ಚೆನ್ನಾಗಿದ್ದಂಗೆ ಆರಾಮಾಗಿದ್ದಂಗೆ ಆತರ ಅನಿಸ್ತಾ ಇದೆ. ಆದ್ರೆ ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಇಷ್ಟು ಕೆಲಸ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಅಷ್ಟು ಕೆಲಸ ನಾನು ಒಬ್ಳೇ ಮಾಡ್ಕೊಂತೀನಿ ಸರ್. ಅಷ್ಟು ಮಾಡ್ತಾ ಇದ್ದೀನಿ ಸರ್. ವಾವ್. ವಾವ್. ಅಂದ್ರೆ ಇದೇ ಟೈಮ್ ಮಾಡ್ಬೇಕು ಈ ತರ ಎಲ್ಲ ಇದ್ ಮಾಡ್ತಾ ಇದ್ದೆ ಸರ್. ಅಂದ್ರೆ ತಿರ್ಗ್ ಬರ್ತಡೇ ದಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೇನೆ ನಾನು ಸಮಾಧಾನ ಇದ್ದಿದ್ದು, ಹೋಗ್ತಾನೆ ಆದ್ರೆ ಇವತ್ತು ಫಸ್ಟ್ ಟೈಮ್ ಹೋಗಿಲ್ಲ ಸರ್. ಹ್ಮ್. ಹೋಗಿಲ್ಲ. ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿಲ್ಲ. ಮನ್ಸು ಕಸಿ ಬಿಸಿ ಅನ್ಸಿದ್ರು ತಿರ್ಗಾ ಮತ್ತೆ ನಾನು ನಾರ್ಮಲ್ ಆದೆ ಸರ್. ನಾನು ಅದಕ್ಕೆ ಟ್ರೈನ್ ಮಾಡ್ತೀನಿ ಸರ್. ದಿನ ನಾನು ಹೇಳ್ದಂಗೆ ಕೇಳ್ಬೇಕು ಅಂತ ಟ್ರೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಅದು ಅದೇ ತರ ನನ್ಗೆ ವಾವ್. ರಿಸಲ್ಟ್ಸ್ ಬರ್ತಾ ಇದೆ ಸರ್. ದಿನಕ್ಕೊಂದೊಂದು ರಿಸಲ್ಟ್ಸ್ ಬರ್ತಾ ಇದೆ ಸರ್. ಬಟ್ ಯಾವುದೇ ಥಾಟ್ ಬಂದ್ರು ಥಾಟ್ ಬರುತ್ತೆ ಸರ್, ಬಟ್ ಫೀಲಿಂಗ್ ಬರ್ತಾ ಇಲ್ಲ ಸರ್. ಫೀಲಿಂಗ್ ಕನೆಕ್ಟ್ ಆಗ್ತಿಲ್ಲ ಅದಕ್ಕೆ. ಆ, ಹ್ಮ್. ಅದರಿಂದ ನನ್ಗೆ ಇದಾಯ್ತು ಸರ್. ಆ, ಹೌದು ಸರ್. ಬ್ಯೂಟಿಫುಲ್. ಅಮೇಸಿಂಗ್, ಅಮೇಸಿಂಗ್, ಅಮೇಸಿಂಗ್ ಎಸ್ ಸರ್. ಜರ್ನಿ. ಈಗ ನೀವು ನಮ್ಮನ್ನ ಹೇಳ್ತಾ ಇದ್ರೆ, ನಾನು ಮುಂಚೆ ನಿಮ್ಮಿಂದ ಕಾಲ್ ಬರುವಾಗ ತುಂಬಾ ಕ್ವಶನ್ಸ್ಗಳಿಂದ ಬರ್ತಾ ಇತ್ತು ನನಗೆ. ಹೌದು ಸರ್. ಅದು ಅದಾಗ್ತಿದೆ, ಇದಾಗ್ತಾ ಇಲ್ಲ, ಅದಾಗ್ತಾ ಇಲ್ಲ, ಹೌದು ಯಾಕೆ ಇನ್ನೊಂದು ನನಗೆ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ. ಈಗ ನನಗೆ ಕಾಲ್ ಬರೋದು ಪ್ರತಿದಿನ ನನಗೆ ಇದೇನೋ ಹೊಸಾದ್ ಸರ್. ಕಾಣ್ತಾ ಇದೆ, ಹೊಸ ಒಂದು ಸಾಧನೆ.
ಹೌದು ನನಗೆ ಸರ್. ಫೀಲಿಂಗ್ಸೇ ಬರಲ್ಲ, ಹ್ಮ್. ಬ್ಲ್ಯಾಂಕ್ ಆಗಿದೆ ಅಂತೆಲ್ಲ ಆ ಹೇಳ್ತಾ ಇದ್ದೀರಾ. ಸೊ ಐ ವಾಸ್ ಲೈಕ್ ವಾವ್, ಅದು ಸ್ಟೇಟ್ ಆಫ್ ಮೈಂಡ್ ಬಂದು ಮೆಡಿಟೇಷನ್ ತುಂಬಾ ವರ್ಷಗಳ ನಂತರ ಬರುವಂತ ಒಂದು ಸ್ಟೇಟ್ ಆಫ್ ಮೈಂಡ್. ಯಾವುದು, ನಮಗೆ ಹಿಂದೆ ಇರೋ ಘಟನೆಗಳು, ನಕಾರಾತ್ಮಕತೆಗಳು ನಮ್ಮ ತಲೆಗೆ ಬರ್ದೇ ಇರೋವಂಥದ್ದು, ಬಂದ್ರೂ ಒಂದು ಬ್ಲ್ಯಾಂಕ್ ಆಗಿ ಕಾಣುವಂಥದ್ದು. ಆ ಸ್ಟೇಟ್ ಆಫ್ ಮೈಂಡ್ ನೀವು ಅಚೀವ್ ಮಾಡಿದ್ದೀರಾ ಅಂದ್ರೆ ಅದಕ್ಕಿಂತ ಇನ್ನೊಂದಿಲ್ಲ, ಮಿಗಿಲಾದದ್ದಿಲ್ಲ ಅಂತ ನಾನು ಹೇಳ್ಬೋದು. ಅದಕ್ಕೆ ಕಾರಣ ನನಗೆ ಗೊತ್ತು, ಐ ಆಮ್ ಎವಿಡೆಂಟ್. ನೀವು ಮಾಡುವ ಪ್ರತಿನಿತ್ಯದ ನಿರಂತರವಾದಂತಹ ಒಂದು ಪರಿಶ್ರಮ ಅದರ ಹಿಂದೆ ನನಗೆ ಹ್ಮ್. ಕಾಣ್ತಾ ಇದೆ. ಯಾಕಂದ್ರೆ ಪ್ರತಿ ದಿನ ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ ನಾನು ಅಲ್ವಾ, ನಿಮ್ಮೊಟ್ಟಿಗೆ ಇದ್ದೆ ಹ್ಮ್. ನಾನು, ಹೌದು ಸರ್. ಹೌದು ನಿಮ್ಮನ್ನು ಸರ್. ನೋಡ್ತಾ ಹೌದು ಸರ್. ಇದ್ದದ್ದು. ಹಾಗಾಗಿ ನೀವು ಏನೇನ್ ಹೌದು ಸರ್. ಮಾಡಿದಿರ, ಎಷ್ಟು ಕಷ್ಟಪಟ್ಟಿದ್ದೀರಾ ಈ ಪರಿಸ್ಥಿತಿಗೆ ಬರೋದಕ್ಕೆ ಅನ್ನೋದು ನನಗೆ ಆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನೀವು ಒಂದು ಮಾದರಿ ಅಂತ ಹೇಳ್ಬೋದು. ಮತ್ತು ನಿರಂತರವಾಗಿ ಸ್ಥಿರತೆಯಿಂದ ನಾವು ಕನ್ಸಿಸ್ಟೆಂಟ್ ಆಗಿ ಆಕ್ಷನ್ ತಗೊಂಡ್ರೆ, ನಂಬಿಕೆಯಿಂದ ಮುಂದುವರೆದ್ರೆ, ನಾವು ಸಂಜೆ ಹೌದು ಸರ್. ಮಾತಾಡುವಾಗ ನೀವು ಹೇಳ್ತಿದ್ರಿ ಸರ್, ಒಂದು 2-3 ತಿಂಗಳಾದಾಗ ನಮ್ಗೆ ಅನ್ಸುತ್ತೆ ಇನ್ನೇನು ಆಗೋದೇ ಇಲ್ಲ, ಯಾಕೆ ಇನ್ನೂ ಆಗ್ತಲ್ಲ, ರಿಸಲ್ಟ್ ಹೌದು ಬರ್ತಾ ಇಲ್ಲ ಸರ್. ಅಂತ ಒಂದು ಆತಂಕಕ್ಕೊಳಗಾಗಿ ಎಷ್ಟೊಂದ್ ಜನ ಬಿಟ್ ಇಲ್ಲಿ ಬಿಟ್ಬಿಡ್ತಾರೆ ಆ ಸ್ಟೇಜಲ್ಲಿ. ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗುವಾಗ ಇದೇ ತರ ಆಗುತ್ತೆ. ಬಟ್ ಅದು ಯಾರು ಹೌದು ಸರ್. ಬಿಡದೆ ನಂಬಿಕೆಯಿಂದ ಮುಂದೆ ಹೋದವ್ರಿಗೆ ನಂತರ ಆಗತ್ತೆ ಅಂತ ನೀವು ಹೇಳಿದ್ರಿ. ಅದು ಅದ್ಭುತವಾದಂತ ಮಾತು, ಅದು ಅದ್ಭುತವಾದಂತ ಮಾತು. ನಂಬಿಕೆಯಿಂದ ನಾವು ಹೌದು ಒಂದೇ ಸರ್. ದಾರಿಯಲ್ಲಿ ಮುಂದೆ ಸರ್ ನಡೆದಾಗ ಅಂದ್ರೆ ಇದು ಖಂಡಿತವಾಗಿ. ಹೆಂಗೆ ಅಂದ್ರೆ, ಓ ಸರಿ, ಹೆಂಗೆ ಅಂದ್ರೆ ಇದು ಬಂದು ಹ್ಮ್ ಸ್ವಲ್ಪ ಕಷ್ಟಪಡ್ಬೇಕಂದ್ರೆ ಎದ್ದು ಮಾಡ್ಬೇಕು, ನಿರಂತರ ಮಾಡ್ಬೇಕು ಸರ್. ಆ ಸ್ವಲ್ಪ ದಿನ ಮಾಡ್ತಾರೆ, ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ನಾನು ಬಿಟ್ಬಿಡೋಣ ಅನ್ಕೊಂಡಿದ್ದೋಳೆ ಬಿಟ್ಬಿಡ್ಬೇಕು ಅಂತ. ಅಂದ್ರೆ ಸ್ಟಾರ್ಟಿಂಗ್ ಗೊತ್ತಾಗಲ್ವಲ್ಲ, ಅದಕ್ಕೆ ರಿಸಲ್ಟ್ಸ್ ಗೊತ್ತಾಗ್ತಾ ಇರಲ್ಲ. ಅದು ಒಳಗಡೆನೆ ಕೆಲಸ ಮಾಡ್ತಾ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ. ಹ್ಮ್ ಅದೇನಾಗುತ್ತೆ, ಎಷ್ಟು ಮಾಡಿದ್ರು ಆಗ್ತಾ ಇಲ್ಲ, ಬಿಟ್ಬಿಡ್ಬೇಕು, ಏನು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಆವಾಗ ನಾವು ಬಿಟ್ರೆ ಇಲ್ಲ ಸರ್. ಅದಕ್ಕೆ ಬಿಡ್ದಿರ ನಂಬಿಕೆಯಿಂದ ಮಾಡ್ಬೇಕು ಸರ್. ಛಲದಿಂದ, ಹಠದಿಂದ, ನಂಬಿಕೆಯಿಂದ ನಾವು ಮಾಡಿದಾಗ ರಿಸಲ್ಟ್ಸ್ ಅಂತೂ ಪಕ್ಕ ಸರ್. ನಾನು ಕಂಡ್ಕೊಂಡಿದ್ದೆ ಸರ್. ಆ ರಿಸಲ್ಟ್ ಸಿಗ್ತಾ ಹೋದ್ಮೇಲೆ ನಾನು ತಿರ್ಗಾ ಅದನ್ನ ಇದು ಮಾಡಿದೆ ಸರ್. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ನಾನು 2.5 ತಿಂಗಳಿಂದ ಮೆಡಿಟೇಷನ್ ಮಾಡಿಲ್ಲ ಸರ್. ನಾನು ಪ್ರತಿ ಸರಿ ಹೇಳ್ಕೊಂತ ಹ್ಮ್ ಇದ್ದೀನಿ, ಇದನ್ನ ಇವಾಗೂ ಹೇಳ್ತೀನಿ. ನಾನು ಜಾಯ್ನ್ ಆಗೇ ಇಲ್ಲ. ಜಾಯ್ನ್ ಆಗ್ಬೇಕು ಅಂತ ಎದ್ದೇಳೋದು, ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ಹಂಗ್ ಬಿದ್ದೋಗಿದ್ದೀನಿ ಸರ್. ಜಾಯ್ನ್ ಆಗಿಲ್ಲ. ಬಟ್ ಟೂ 2 ಮಂತ್ಸ್ 15 ಡೇಸ್ ಆಯ್ತು ಸರ್ ನಾನು ಮೆಡಿಟೇಷನ್ ಜಾಯ್ನ್ ಆಗಿ. ಹ್ಮ್ ಅದು ಡೈಲಿ ನಾನು ಮಾಡ್ಕೊಂಡು ಹೋಗ್ತೀನಿ ಸರ್. ವೆರಿ ಗುಡ್. ಅದ್ ಮಾತ್ರ ಬಿಡಲ್ಲ. ಅಂದ್ರೆ ಹ್ಮ್ ಇವಾಗ ಯಾವುದೇ ಥಾಟ್ ಬರುತ್ತೆ, ನನಗೆ ಬರ್ತಾ ಇಲ್ಲ ಅಂತಲ್ಲ, ಬರ್ತದೆ, ಆದ್ರೆ ಫೀಲಿಂಗ್ ಇಲ್ಲ ಸರ್. ಥಾಟ್ ಬರುತ್ತೆ, ಹ್ಮ್ ಫೀಲಿಂಗ್ ಇಲ್ಲ. ಆ ತರ ಆಗಿದೆ ಸರ್. ಹೌದು ಸರ್. ವಂಡರ್ಫುಲ್, ಎಕ್ಸಲೆಂಟ್ ಎಕ್ಸಲೆಂಟ್ ಶ್ವೇತಾ. ಹೌದು ಸರ್. ಎಸ್. ನನಗೊಂದು ಸರ್, ಎಸ್ ಸರ್, ಒಂದು ನನ್ಗೆ ಅನ್ಸ್ತಾ ಇರೋದು ಏನಂದ್ರೆ, ನಾನು ನಾರ್ಮಲ್ ಲೈಫ್ಗಿಂತ ಹೆಚ್ಚಿನ ಲೈಫ್ ಲೀಡ್ ಮಾಡ್ಬೋದು ಅನ್ನೋ ಒಂದು ಇದು ಬಂದಿದೆ ಸರ್. ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್. ಸರ್. ಐ ರಿಯಲಿ ಅಪ್ರಿಷಿಯೇಟ್ ಸಕಾರಾತ್ಮಕವಾದ ಚಿಂತನೆ. ನಿಜವಾಗ್ಲೂ ಅದಾಗುತ್ತೆ. ಹೌದು ನಮ್ಮ ಸರ್. ಮನಸ್ಸಿಂದಾನೇ ಫಸ್ಟ್ ನಾವೇನ್ ಅನ್ಕೊಂತೀವೋ ಅದೇ ಆಗೋದು. ನಾನು ಆಗಲ್ಲ ಅಂದ್ರೆ ಅದು ಹೌದು ಆಗಲ್ಲ, ಸರ್. ಆಗುತ್ತೆ ಅಂದ್ರೆ ಆಗುತ್ತೆ. ಸೊ ನಿಮಗೆ ಯಶಸ್ಸಿಗೆ ಇನ್ನೊಂದು ಕಾರಣ, ಬಹುಮುಖ್ಯ ಕಾರಣ ಏನಂದ್ರೆ, ನೀವು ಆಗುತ್ತೆ 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 ಅಂತ ಮಾಡಿದ್ದು. ಯಾವುದೇ ಕಾರಣಕ್ಕೆ ಆಗುತ್ತಾ ಅಂತ ಅಂದಿಲ್ಲ. ಹೌದು ಸರ್. ಆಗುತ್ತೆ ಮಾಡಿದೆ ಅಂದಾಗಲೇ ಸರ್. ಪ್ರೇರಣೆ ಸಿಗೋದು, ಮುಂದಕ್ಕೆ ಹ್ಮ್. ಹೋಗಕ್ಕಾಗೋದು ಮನುಷ್ಯ. ಹಾಗಾಗಿ ಆ ಕೊನೆಗೆ ಆ ಗುರಿಯನ್ನು ಮುಟ್ಟೋದಕ್ಕೆ ಹೌದು ಸಾಧ್ಯ. ಸರ್. ಅದು ಒಂದು ಮುಖ್ಯವಾದ ಕಾರಣ ಅಂತ ನಾನು ಖಂಡಿತವಾಗಿ ಒಪ್ತೇನೆ. ನಾವು ನಿಮ್ಮ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಪ್ಲೀಸ್ ಕ್ಯಾರಿಯನ್. ಮತ್ತೊಮ್ಮೆ ನಾವೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಿಮಗೆ ಸಲ್ಲಿಸ್ತಾ ಇದ್ದೀವಿ. ನೀವು ಅದು ಸರ್. ದಯವಿಟ್ಟು ನಿಮ್ಮ ಸರ್ ಮತ್ತೆ ಇನ್ನೊಂದು ಕುಟುಂಬದವರೊಟ್ಟಿಗೆ. ನಾನು ಎಲ್ರಿಗೂ, ಸರ್ ಹೌದು ಸರ್, ಎಲ್ರಿಗೂ ಕೇಳ್ಕೊಂಡಿಷ್ಟೇ ಸರ್. ರಿಸಲ್ಟ್ಸ್ ಅಂತೂ ಪಕ್ಕ ಇದೆ, ಪಕ್ಕ ಇದೆ ಸರ್. ರಿಸಲ್ಟ್ಸ್ ಅಂತೂ ನಾವು ನಂಬಿಕೆಯಿಂದ ಮಾಡಿದಾಗ, ನಿರಂತರವಾಗಿ ಮಾಡಿದಾಗ ರಿಸಲ್ಟ್ಸ್ ಅಂತೂ ಇದೆ ಸರ್. ಎಲ್ಲರೂ ಇದೇ ರೀತಿ ಮಾಡಿ ನಮ್ಮ ಪರಿಮಿತ ವರ್ಡ್ಗೆ ಇನ್ನೂ ನಮ್ಮಂತವ್ರು ಸೇರಿ ಅವರು ಈಲಾಗೋ ತರ ನಾವು ಇದ್ ಮಾಡ್ಬೇಕು ಸರ್. ಅದೊಂದು ಸರ್ ನಾನು ಕೇಳ್ತೇನೆ. ಎಸ್. ಅದ್ಭುತವಾದ ಮಾತು ಹೇಳಿದ್ರಿ. ನಮ್ಮ ತರನೇ ಎಸ್ ನೂರಾರು ಸರ್. ಜನರಿಗೆ ನಾವು ಸಹಾಯ ಮಾಡಬೇಕು ಅನ್ನೋ ಮಾತು ತುಂಬಾ ಅದ್ಭುತವಾದ ಮಾತು. ಖಂಡಿತ ನನಗೆ ಆ ಭರವಸೆ ಇದೆ. ಈಗಿರೋ ಪ್ರತಿಯೊಬ್ಬರು ಒಬ್ಬೊಬ್ಬರು ನಾಯಕರಾಗ್ತಾರೆ, ಒಬ್ಬೊಬ್ರು ಸಾವಿರಾರು ಜನರ ಬದುಕನ್ನ ಬದಲಾಯಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆದ್ರಿಂದ ಹೌದು ಸರ್. ಥ್ಯಾಂಕ್ ಯು, ಅದ್ಭುತವಾದ ಮಾತನ್ನು ಹೇಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ನಮ್ಮ ಯು. ಎಲ್ಲ ಕುಟುಂಬದ ಸದಸ್ಯರ ಪರವಾಗಿ ನಾನು ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕವಾದಂತಹ ಆರೈಕೆಯನ್ನ ಹೇಳಕ್ ಇಷ್ಟಪಡ್ತೀನಿ. ಜನ್ಮದಿನದ್ದು ನಿಮಗೆ ಇದೇ ರೀತಿ ಮುಂದೆ ಹೋಗ್ತಾ ಇರಲಿ. ನಿಮ್ಮ ಎಲ್ಲ ಎಸ್ ಸರ್. ಆಸೆಗಳು ಈಡೇರಲಿ. ಓಕೆ ನೀವು ಸರ್. ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಮೀರಿ ಬೆಳೀಲಿ. ಮತ್ತು ಅದರೊಟ್ಟಿಗೆ ನೀವು ಬೆಳೀತಾ ಇರುವ ನಾವೆಲ್ಲ ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಹೇಳ್ತಾ, ನಾನು ನಿಮ್ಗೆ ಮತ್ತೊಮ್ಮೆ ಹಾರೈಸ್ತಾ ಇದ್ದೀವಿ ನಮ್ಮ ಕುಟುಂಬ ಸದಸ್ಯರ ಪರವಾಗಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಮೋರ್ ಪವರ್ ಟು ಯು ಶ್ವೇತಾ.
ಟೇಕ್ ಕೇರ್. ಥ್ಯಾಂಕ್ ಯು ಎಂಜಾಯ್ ಸರ್, ಯುವರ್ ಥ್ಯಾಂಕ್ ಯು ಸೋ ಬರ್ತ್ಡೇ. ಮಚ್ ಸರ್. ಎಂಜಾಯ್ ಯುವರ್ ಬರ್ತ್ಡೇ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಯಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್ ಬಾಯ್. ಎಸ್ ಸ್ನೇಹಿತರೆ, ವಾಟ್ ಅನ್ ಅಮೇಸಿಂಗ್ ಜರ್ನಿ. ಶ್ವೇತಾ ಅವನ್ನ ನೋಡಿದಾಗ ಪ್ರತಿದಿನ ಒಂದೊಂದು ಸಕ್ಸಸ್ ಸ್ಟೋರಿ ಹಂಚ್ಕೋತಾ ಇರ್ತಾರೆ ನನಗೆ, ವಾಟ್ಸಪ್ ಅಲ್ಲಿ ಆಗ್ತಾ ಇರ್ತಾರೆ. ಚಿಕ್ಕದೋ ದೊಡ್ಡದೋ ನನ್ಗೆ ಅವಾಗ ಅನ್ಸುತ್ತೆ ಇದೆಲ್ಲ ಗುಣಗಳು ಮಾಡೋದು ನಾವು ರೀಇನ್ಫೋರ್ಸ್ಮೆಂಟ್ ಆಗ ಫಾಸ್ಟ್ ಆಗಿ ಅವ್ರಿಗೆ ರಿವರಿಂಗ್ ಆಗಕ್ ಸಾಧ್ಯ. ಏನಪ್ಪಾ ಅಂದ್ರೆ ನಾವು ಹೇಳಿದಕ್ಕಿಂತ ಹೆಚ್ಚಾಗಿ ಮಾಡಿದ್ದು, ನಾವು ಇದನ್ನ ಮಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದ್ವಿ. ಹಾಗಾಗಿ ಅವರಿಗೆ ಬೇಗ ರಿಸಲ್ಟ್ ಸಿಕ್ಕಿದೆ. ನನ್ನ ಜೀವನದಲ್ಲಿ ಯಾವತ್ತೂ ಹಿಂಗಿರಕ್ ಸಾಧ್ಯನೇ ಇಲ್ಲ, ನೆಮ್ಮದಿನೇ ಸಿಗಲ್ಲ, ನಿದ್ದೆನೇ ಮಾಡಲ್ಲ ಅನ್ನೋ ವ್ಯಕ್ತಿ ಇವತ್ತು ಈ ಖುಷಿಯಾಗಿ ಈ ತರ ಮಾತು ಹೇಳ್ತಾರೆ ಅನ್ನೋದ್ರೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ಇವತ್ತು 1.5 ಗಂಟೆ ನಿದ್ದೆ ಮಾಡ್ತಾರೋ ವ್ಯಕ್ತಿ 7 ಗಂಟೆ ನಿದ್ದೆ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ಮತ್ತೆ ಅವ್ರು ಇನ್ನ ದೊಡ್ಡ ಪ್ರಯಾಣಕ್ಕೆ ಸಿದ್ಧರಾಗಿದೆ. ಇದೊಂದೇ ಅಲ್ಲ, ಏನೋ ಒಂದು ಸಾಧನೆಯನ್ನು ಮಾಡ್ಲಿಕ್ಕೆ ನಮ್ಮೊಟ್ಟಿಗೆ L3 ನಲ್ಲಿ ಜಾಯಿನ್ ಆಗಿದ್ದಾರೆ, ಅದು ಪ್ರಯಾಣವನ್ನು ಮುಂದುವರಿಸಿದ್ದಾರೆ. ಸೊ ಹಾಗಾಗಿ ಎಲ್ಲರಲ್ಲೂ ಸಾಮರ್ಥ್ಯ ಇರುತ್ತೆ. ಅದನ್ನು ಕಂಡುಕೊಂಡು ನಂಬಿಕೆಯಿಂದ ನಾವು ಮುಂದೆ ಹೋದಾಗ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಶ್ವೇತಾ ಅವರೊಂದು ಉತ್ತಮವಾದಂತಹ ಜೀವಂತ ನಿದರ್ಶನ. ಅವ್ರು ನಮ್ಮೊಟ್ಟಿಗೆ ಇದ್ದಿದ್ದು ನಮ್ಮೆಲ್ಲ ಹೆಮ್ಮೆ ವಿಚಾರ. ಅದೇ ರೀತಿ ನನಗೂ ಗೊತ್ತಿದೆ, ನೀವು ಸಹಿತ ಆಲ್ರೆಡಿ ನೀವು ಹೋಗ್ತಾ ಇದ್ದೀರಿ ಯಶಸ್ಸಿನ ಕಡೆಗೆ. ಇವೊಂದು ಸಮ್ ಪೀಪಲ್ಗೆ ಅನ್ಸ್ತಾ ಇರ್ಬೋದು ಏನು ಆಗ್ತಾ ಇಲ್ಲ ಅಂತ. ಇಲ್ಲ, ಶ್ವೇತಾ ಅವ್ರ ಒಂದು ಮಾತು ಹೇಳಿದ್ರು, ಅದಾಗ್ತಾ ಇರುತ್ತೆ ಒಳಗಡೆ ಅಂತರಂಗದಲ್ಲಿ, ಅದಾಗ್ತಾ ಇರುತ್ತೆ, ನಮಗ್ ಗೊತ್ತಾಗಲ್ಲ. ಒಂದು ಒಂದು ಬಿದಿರು ಮರ ಗೊತ್ತಲ್ಲ, ಬಿದಿರು ಮರ 4-5 ವರ್ಷ ಮೇಲೆ ಸಸಿ ಬೆಳೆಯೋದೇ ಇಲ್ವಂತೆ. ಏನ್ ಬೆಳೀತಾ ಇಲ್ಲ ಅಂತೆಲ್ಲ ತಲೆ ಕೆಡ್ಸ್ಕೊತಾರೆ. ಬೇರೆ ಮರಗಳಾದ್ರೆ ಮೇಲೆ ಬರ್ದ್ ಬಿಡುತ್ತೆ. 4-5 ವರ್ಷ ಬಿದಿರು ಮರ ಕೇವಲ ಒಂದು ಗಿಡದ ತರ ಇರುತ್ತೆ, ಚಿಕ್ಕ ಗಿಡ, ಒಂದು ದಾಸವಾಳದ ಗಿಡ ಆ ಟೈಪ್. ಓವರ್ ಎ ಪೀರಿಯಡ್ ಆಫ್ 4 ವೀಕ್ಸ್ ಅಲ್ಲಿ ನೆಕ್ಸ್ಟ್ ಇಟ್ ವಿಲ್ ಗ್ರೋ ಅಪ್ ಟು 80 ಫೀಟ್. 80 ಫೀಟ್ ಬೆಳೆಯುತ್ತೆ. ಯಾವಾಗ? 4 ವರ್ಷ ಆದ್ಮೇಲೆ. ಹೇಗ್ ಸಾಧ್ಯ? ಯಾರು ಹೇಳ್ತೀರಿ? ನಾಲ್ಕು ವರ್ಷದಲ್ಲಿ 4 ಅಡಿ, ಇನ್ನೊಂದು ತಿಂಗಳಲ್ಲಿ 80 ಅಡಿ. ಹೇಗ್ ಸಾಧ್ಯ? ಹೇಗೆ? ಅದ ಅರ್ಥ ಏನು? ಯಾರು ಹೇಳ್ತೀರಿ? ಒಳಗಿಂದ ಹೇಳಿ ರಕ್ಷಿತ್. ಬೇರೆ ಆಳಕ್ಕೆ ಹೋಗಿತ್ತು ಸರ್. ಅಂದ್ರೆ ಒಳಗಿಂದ ಫುಲ್ ಚೇಂಜಸ್ ಆಗಿತ್ತು, ಹಾಗೆ ಹೊರಗೆ ಒಂದೇ ಸಲ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಚೇಂಜಸ್ ಆಗಿತ್ತು? ಏನ್ ಚೇಂಜಸ್ ಆಗಿತ್ತು ಒಳಗಡೆ? ಅಂದ್ರೆ ಹೊರಗಡೆ ಬೆಳಿಬೇಕಂತಂದ್ರೆ ನಮ್ಮ ಮನಸ್ಸಿನೊಳಗಡೆ ಆ ತುಂಬಾ ಸಕಾರಾತ್ಮಕತೆ ಬೆಳೆದಿರ್ಬೇಕಲ್ಲ ಅದರ ಹಾಗೆ ಆತರ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಬೇರೆ ಯಾರು ಹೇಳಕ್ ಇಷ್ಟಪಡ್ತೀರಾ? ಏನದ ಅರ್ಥ? ಅಂದ್ರೆ ಬುನಾದಿ ಬೇರು. ಯಾರು ಹೇಳ್ತಿದ್ದೀರಿ? ಯಾರೋ ಹೇಳ್ತಿದ್ದಾರೆ, ಹೇಳಿ ಸರ್. ಕೃಷ್ಣ ಹೇಳಕ್ ಶುರು ಮಾಡ. ಯಾರು ಹೇಳ್ತೀರಿ? ಕೃಷ್ಣ, ಅನಿತಾರಾಜು ಮೇಡಮ್? ಅನಿತಾರಾಜು ಮೇಡಮ್. ಹಾ, ಹೇಳಿ ಮೇಡಮ್. ಬೇರು ಭದ್ರವಾಗಿ ಬಿಟ್ಟು, ಅದು ಭದ್ರವಾಗಿ ಬಿಟ್ಟಾಗ ಅದು ತುಂಬಾ ಸ್ಟ್ರಾಂಗ್ ಆಗುತ್ತೆ, ಆಮೇಲೆ ಅದು ಬೆಳೆಯುತ್ತೆ. ಅಂದ್ರೆ ಅದು ಬೇರು ಭದ್ರವಾಗಿದ್ದರೆ ಕಾಯೋದು ಸ್ಟ್ರಾಂಗ್ ಕಷ್ಟ, ಆಗುತ್ತೆ. ಆಮೇಲೆ ಅದನ್ನ ಹಾಳು ಮಾಡೋದೇ ಕಷ್ಟ. ಬಿದ್ರಿಂದ ಅಲ್ವಾ, ಅದು ತುಂಬಾ ಕಷ್ಟ. ಅದ್ರದ್ದು ಬೇರು ಆಳಕ್ಕಿಳಿದು, ತುಂಬಾ ಆಳಕ್ಕಿಳಿದು ತುಂಬಾ ವರ್ಷ ಬೇರು ಬಿಟ್ಟು ಗಟ್ಟಿ ಆದ್ಮೇಲೆ ಮೇಲ್ ಬರುತ್ತೆ. ತುಂಬಾ ವರ್ಷ ಗಟ್ಟಿ ಆದ್ಮೇಲೆ ಮೇಲೆ ಬರ್ತದೆ. ಥ್ಯಾಂಕ್ ಯು, ವಂಡರ್ಫುಲ್. ಬೇರೆ ಯಾರು ಹೇಳಕ್ ಇಷ್ಟಪಡ್ತೀರಾ? ಬೇರು ಕೆಳಗೆ ಬೇರು ಹೋಗ್ತಾ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಕೃಷ್ಣ. ಬೇರು ಕೆಳಗೆ ಹೋಗ್ತಾ ಇರುತ್ತೆ ಸರ್, ಅದು ಮೇಲೆ ಕಂಡು ಬರಲ್ಲ, ಕೆಳಗೆ ಬೆಳಿತಾನೆ ಇರುತ್ತೆ ಬೇರು. ಬೇರು ಬೆಳಿತಾನೆ ಇರುತ್ತೆ, ಕಂಡು ಬರಲ್ಲ ಮೇಲೆ. ಥ್ಯಾಂಕ್ ಯು, ವಂಡರ್ಫುಲ್. ಥ್ಯಾಂಕ್ ಯು. ಬೇರೆ ಯಾರಾದ್ರೂ ಆಡ್ ಮಾಡಕ್ ಇಷ್ಟಪಡ್ತೀರಾ? ಯಾರಿದ್ದೀರಿ? ಪ್ಲೀಸ್ ಅದರ್ಸ್ ಕಮ್ ಆನ್ ಕ್ಯಾಮ್ರಾ ಮುಂದೆ ಬನ್ನಿ, ಮಾತನಾಡಿ.
We would like to hear from you. Yes, thank you, thank you. Yes, ಹೇಳಿ ಚೇತನ್. ಬೇರು ಗಟ್ಟಿ ಆದ್ಮೇಲೆ ಬಿದ್ರು ತಾನೇ ಬೆಳ್ದೇ ಬೆಳೆಯುತ್ತೆ ಸರ್, ಅದು ಸ್ಟ್ರಾಂಗ್ ಆದ್ಮೇಲೆ. ಬೇರು ಗಟ್ಟಿ ಆಗ್ಬೇಕು, ಸ್ಟ್ರಾಂಗ್ ಆಗ್ಬೇಕು, ಅವಾಗ ಹೌದು ತಾನೇ ಬೆಳೆಯುತ್ತೆ. ವಂಡರ್ಫುಲ್, ಹೌದು. ವಂಡರ್ಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ವಂಡರ್ಫುಲ್. ಬೇರೆ ಯಾರು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಿ ಶ್ರೀನಿವಾಸ್. ಬೇರು ನಾನು just ಒಳಗೆ ಹೋಗಿ ಹೇಳಿ ಹೇಳಿ ಶ್ರೀನಿವಾಸ್. ಹೇಳಿ, ಪರವಾಗಿಲ್ಲ, ಹೇಳಿ. ಇಲ್ಲ ಸರ್, ನಾನು ಸ್ವಲ್ಪ ಜಸ್ಟ್ ಜಾಯಿನ್ ಆಗಿದ್ದೀನಿ, ಗೊತ್ತಾಗಿಲ್ಲ ಸರ್. ಸಿಂಪಲ್. ಬಿದಿರು 4 ವರ್ಷ ಬರೀ 4 ಅಡಿ ಬೆಳೆದಿರುತ್ತೆ. ಹ್ಮ್ 1 ತಿಂಗಳಲ್ಲಿ 80 ಅಡಿ ಬೆಳೆದು ಬಿಡುತ್ತೆ ಆಮೇಲೆ, 4 ವರ್ಷ ಆದ್ಮೇಲೆ. ಯಾಕೆ ಅಂತ ಗೊತ್ತಿದ್ರೆ ಹೇಳ್ಬೋದು, ಇಲ್ಲಾಂದ್ರೆ ಅಡ್ಡಿ ಇಲ್ಲ. ಹ್ಮ್. ಇಲ್ಲ ಸರ್, ಗೊತ್ತಿಲ್ಲ. ಓಕೆ, ನೋ ಪ್ರಾಬ್ಲಮ್. ಅದು ಓಕೆ, ಹೇಳಿ, ಯಾರು ಹೇಳ್ತಿದ್ರಿ? ಬೇರು ಒಳಗಡೆ ಅಂದ್ರೆ ಆ 4 ವರ್ಷದಲ್ಲಿ ಆ ಬೇರು ಒಳಗಡೆ ಹೋಗ್ಬಿಟ್ಟು ಬೇರು ಗಟ್ಟಿಯಾಗಿ ಬೆಳೆದಿರ್ತದಲ್ಲ ಸರ್, ಆಮೇಲೆ ಗಿಡಕ್ಕೆ ಬೆಳಿಲಿಕ್ಕೆ ಈಸಿ ಆಗಿರ್ತದೆ, ಹಾಗಾಗಿ ಒಂದೇ ಸಲ ಮೇಲಕ್ಕೆ ಬೆಳೆದು ಬಿಡ್ತಾ ಉಂಟು. ಗಟ್ಟಿಯಾಗಿ ಬೆಳೆದಿರುತ್ತೆ. ಇವಾಗ ಎಲ್ಲರೂ ಹೇಳಿದ್ದು ಅದೇ, ಗಟ್ಟಿಯಾಗಿ, ಆಳವಾಗಿ, ಅಲ್ವಾ? ಹೌದು. ಸ್ಟ್ರಾಂಗ್ ಆಗಿ, ಅಲ್ವಾ? ಸೊ ಸ್ನೇಹಿತರೆ, ದಟ್ಸ್ ಹೌ ದ ಸಕ್ಸಸ್ ಇಸ್. ನಮಗೆಲ್ಲ ಸಕ್ಸಸ್ ಸಿಗೋದು ಹಾಗೆ. ಬೇರೆ ಜನಕ್ಕೆ ಗೊತ್ತಾಗಲ್ಲ, ಹೊರಗಡೆ ಜನಕ್ಕೆ ನಮ್ಮ ಒಳಗಡೆ ಏನು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಾವ್ ಏನ್ ಪರಿಶ್ರಮ ಪಡ್ತೇವೆ ಯಾರ ಕಣ್ಣಿಗೂ ಕಾಣಿಸಲ್ಲ. ಒಂದಿನ ನಾವು ಸಕ್ಸಸ್ ಆದಾಗ ಹೇಳ್ತಾರೆ, ನೋಡ್ರಿ ಅವ್ನ್ ಲಕ್ರಿ, ಅವ್ನಿಗೆ ಹೆಂಗಾಗ್ಬಿಟ್ಟಿದ ನೋಡ್ರಿ, ಹೆಂಗಾಗ್ಬಿಟ್ಟ, ಎಷ್ಟು ಲಕ್ ಅಂತಾರೆ. ಲಕ್ ಅಂತೆ ಅದು, ಲಕ್ಕ ಆಕ್ಚುಲಿ ಸ್ನೇಹಿತರೆ. ಎಷ್ಟು ಕಷ್ಟಪಟ್ಟಿರ್ತೀವಿ 4 ವರ್ಷ. ಐ ಮೀನ್, ಪರಿಶ್ರಮ. ಬೇರೆಗಾಗೋಷ್ಟು ವರ್ಷ ನಮ್ಗೆ ಆಗಲ್ಲ. 2 ತಿಂಗಳು, 3 ತಿಂಗಳು, 5 ತಿಂಗಳು, 1 ವರ್ಷನೋ. ಆ ಪರಿಶ್ರಮ, ಒಳಗಡೆ ಆಗೋ ಪರಿವರ್ತನೆ ಒಂದು ಸಾರಿ ಹೊರಗಡೆ ಪ್ರಕಟಗೊಳ್ಳುತ್ತೆ. ಅದು ಪ್ರತಿಯೊಬ್ಬರಿಗೂ ಆಗತ್ತೆ, ಅದಲ್ಲ? ಯಾ ಸೊ ಅಗಾಧವಾದ ಸಾಮರ್ಥ್ಯ ನಮಗೂ ಇದೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಬೀಯಿಂಗ್ ಇನ್ ದ ಪ್ರಾಸೆಸ್. ಅಲ್ಲಿ ಬಿದಿರು ಇಷ್ಟು ಬೆಳೆದಿರುವಾಗ ಎಲ್ಲರೂ ಆಡ್ಕೋತಾ ಇದಾರೆ, ಬಿದಿರು ಏನಿದೆ ಇಷ್ಟು ವರ್ಷದಿಂದ ಇಷ್ಟೇ ಉದ್ದ ಇದೆ, ಕುಳ್ಳಗಿದೆ, ಗಿಡ್ಡಕ್ಕಿದೆ, ಸಣ್ಣಗಿದೆ, ಬೆಳೀತಾ ಇಲ್ಲ, ಬೆಳೀತಾ ಇಲ್ಲ, ಬೆಳೀತಾ ಇಲ್ಲ. ಬಿದಿರು ತಲೆ ಕೆಡಿಸ್ಕೊಳ್ಳಿಲ್ಲ. ಬಿದಿರು ಗೊತ್ತು ಅದರ ಸಾಮರ್ಥ್ಯ. ಆಯ್ತು ಹೇಳಿ, ಏನ್ ಬೇಕಾದ್ರೆ ಹೇಳಿ, ಏನ್ ಬೇಕಾದ್ರೆ ಹೇಳಿ, ನೀವು ನಾನ್ ತೋರಿಸ್ತೀನಿ ಒಂದಿನ ಅಷ್ಟೇ. ಒಂದಿನ ಅದು ತೋರಿಸ್ತ ಸ್ವರೂಪ, ವಿಶ್ವರೂಪನ. ಅವರು ಯಾರು ಆಡ್ಕೋತಾ ಇದ್ರು ಅವರೇ ಬೆರಗಾಗ್ಬಿಡ್ತಾರೆ. ಹಾಗಾಗಿ ನಾವು ಯಾರ ಮೇಲೆ ನಾವು ನಂಬಿಕೆ ಇಟ್ಕೋಬೇಕು? ಆಮೇಲೆ ನಮ್ಮ ಮೇಲೆ. ಯಾ ಥ್ಯಾಂಕ್ ಯು ಸೋ ಮಚ್. ಈಗ ಸ್ನೇಹಿತರೆ, ಯಶಸ್ಸಿನ ಕಥೆಗಳ ಸ್ಟೋರಿನ ನಾವು ಕೇಳಿದ್ವಿ. ಶ್ವೇತಾ ಅವ್ರದ್ದು ಅದ್ಭುತವಾದಂಥ ಜರ್ನಿ, ಅವ್ರದ್ದು 6 ತಿಂಗಳಲ್ಲಿ ಎಂತ ದೊಡ್ಡ ಬದಲಾವಣೆ ಅವ್ರಲ್ಲಾಗಿದೆ ಅಂತ ನಾವು ನೋಡಿದ್ವಿ. ಈಗ ಬೇರೆ ಈ 1 ವಾರದಲ್ಲಿ ಒಂದು ಯಶಸ್ಸಿನ ಸ್ಟೋರಿನ ನಾವು ಹೇಳ್ಕೋಬೇಕು ಅಂತ ಅಂದ್ರೆ, ನಾವು ಏನಾದ್ರೂ ಒಂದು ಸಕಾರಾತ್ಮಕವಾದ ಬದಲಾವಣೆಗಳಾಗಿದೆ, ಅದು ಯಶಸ್ಸಿನ ಸ್ಟೋರಿ. ಒಂದು ದೊಡ್ಡ ಬದಲಾವಣೆ ಆಗ್ಬೇಕಂತಿಲ್ಲ. ಸೊ ಅದನ್ನು ಯಾರು ಹೇಳ್ತಾರೆ ನೆಕ್ಸ್ಟ್? ಹೂ ವಾಂಟ್ಸ್ ಟು ಶೇರ್ ಅಂಡ್ ರೀಇನ್ಫೋರ್ಸ್ಮೆಂಟ್ ಮಾಡ್ತೀವಿ. ಯಾರು ಹೇಳಕ್ ಇಷ್ಟಪಡ್ತೀರಿ? ಎನಿಬಡಿ? 1 ವಾರದಲ್ಲಿ ಏನು ಒಂದು ಸಕಾರಾತ್ಮಕವಾದ ಬದಲಾವಣೆ ಆಗಿದೆ, ಅದು ಕೂಡ ಯಶಸ್ಸು. ಹೂ ವಾಂಟ್ಸ್ ಟು ಶೇರ್? ಕ್ವಿಕ್ಲಿ, ವಿಲ್ ಹ್ಯಾವ್ 5-10 minutes ಫಾರ್ ದಿಸ್ ಸೆಷನ್. ನಾವು ನೆಕ್ಸ್ಟ್ ಸೆಷನ್ಗೆ ಹೋಗ್ಬೇಕು. Sir, I joined yesterday. ಶ್ರೀನಿವಾಸ್, Sir, ಒಂದ್ ನಿಮಿಷ. ಐ ಆಮ್ ಗೋಯಿಂಗ್ ಟು ಸ್ಪಾಟ್ಲೈಟ್ ಯು. ಶ್ರೀನಿವಾಸ್ ಹೇಳ್ತಾ ಇದ್ದಾರೆ, ಲೇಟೆಸ್ಟ್ ಸ್ಪಾಟ್ಲೈಟ್ ಶ್ರೀನಿವಾಸ್. ನಿನ್ನೆ ಜಾಯಿನ್ ಆಗಿದ್ದಾರೆ, ಅವ್ರು ಆಲ್ರೆಡಿ ಸಕ್ಸಸ್ಫುಲ್ ಹೇಳಕ್ ಬಂದಿದ್ದಾರೆ. ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್, ವಂಡರ್ಫುಲ್. ಶ್ರೀನಿವಾಸ್ ಹೇಳಿ. ಶ್ರೀನಿವಾಸ್ Sir, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಮಸ್ತೆ. ನಾನು ಆಕ್ಚುಲಿ ನಿನ್ನೆ ನಾನು ಎಲ್ಲ ಕ್ಲಾಸಸ್ ಎಲ್ಲ ಇದು ತಗೊಂಡಿರೋದು, ಬಟ್ ಇವತ್ತು ಬೆಳಗಿನ ಕ್ಲಾಸ್ ಅಷ್ಟೇ ನಾನು ಸಕಾರಾತ್ಮಕ ಕ್ಲಾಸಿಗೆ ಜಾಯಿನ್ ಆಗಿರೋದು 5:30ಗೆ.
ಅದು ಜಾಯಿನ್ ಆದ ತಕ್ಷಣ ನನಗೆ ಬಹಳಷ್ಟು ನೆಗೆಟಿವ್ ಥಾಟ್ಸ್, ಒಟ್ಟು ಮೈಂಡೇ ಕೂಲ್ ಇರ್ತಿದ್ದಿಲ್ಲ. ಒಟ್ಟು ಏನ್ ಮಾಡಕ್ಕೂ ಇಂಟ್ರೆಸ್ಟ್ ಇರ್ತಾ ಇದ್ದಿಲ್ಲ ಅಂತದ್ದು. ಬೆಳಿಗ್ಗೆ ಆ ಕ್ಲಾಸ್ ಆದ ತಕ್ಷಣ ಆಟೋಮೆಟಿಕ್ ಫ್ರೀ ಆಗಿ ಜಳಕ ಮಾಡ್ಕೊಂಡು ಫ್ರೀ ಆಗಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂಥರ ಎಂಟರ್ಟೈನ್ಮೆಂಟ್ ಆಗಿ ಹೋಗಿದ್ದೀನಿ, ಖುಷಿಯಾಗಿ ಹೋಗಿದ್ದೀನಿ. ಕ್ಯಾರಿಯರ್ ಡೈಲಿ ಏನ್ ಕ್ಯಾರಿಯರ್ ಬೇಕು ಬಿಡಪ್ಪ, ಏನು ಬೇಡ, ನನ್ಗೆ ಆರಾಮಿಲ್ಲ, ಇವೆಲ್ಲ ತಗೊಂಡ್ ಏನ್ ಮಾಡ್ತೀವಿ, ಸುಮ್ನೆ ಕ್ಲಾಸ್ ಮಾಡಿ ಬಂದ್ರೆ ಆಯ್ತು ಅಂತ ಹೇಳಿ ಹೋಗ್ತಾ ಇದ್ದೆ. ಯಾವಾಗ್ಲೂ ನರ್ವಸ್ ಅಲ್ಲಿ ಇರ್ತಾ ಇದ್ದೆ, ಬರೀ ಥಾಟ್ಸ್ ರನ್ ಆಗ್ತಿತ್ತು. ಬಟ್ ಆ ಕ್ಲಾಸ್ ಕೇಳಿ ನಾನು ಆಕ್ಚುಲಿ ಅದರಲ್ಲೇ ನಿದ್ದೆ ಮಾಡಿದ್ದೀನಿ 1/2 hour, ಬರೀ 1/2 hour ಕೇಳಿದ್ದೀನಿ. ಕೇಳೋದ್ರಿಂದಲೇ ಆರಾಮಾಗಿ ಸ್ಕೂಲ್ಗೆ ಹೋಗಿದ್ದೀನಿ. ಸ್ಕೂಲಲ್ಲಿ ಕೂಡ ಇವತ್ತು ಯಾವುದೇ ಥಾಟ್ಸ್ ಬಂದಿಲ್ಲ. ಆ ಮತ್ತೆ ಕ್ಯಾರಿಯರ್ನು ಮತ್ತೆ ವಿತ್ ವಾಟರ್ ಬಾಟ್ಲ್ ಮತ್ತೆ ನೀಟಾಗಿ ರೆಡಿಯಾಗಿ ಸ್ಕೂಲ್ಗೆ ಹೋಗಿದ್ದೀನಿ ಇವತ್ತು. ಇದೇ ನಂದು ಒಂದು ಸಕಾರಾತ್ಮಕ. ವಂಡರ್ಫುಲ್, ಎಕ್ಸಲೆಂಟ್, ಏನ್ ಥಿಂಕ್ ಮತ್ತೆ ಥಿಂಕ್ ಏನ್ ಬರ್ತಿತ್ತಲ್ರಿ, ಬರ್ತಾ ಇದ್ದಾಗ ಸರ್ ಒಂದು ಹೇಳಿದ್ರು ಅದನ್ನ, ಐ ಆಮ್ ಸಾರಿ, ಅದು ಕೆಲವೊಂದು ಗುರಿ ಬಗ್ಗೆ ಹೇಳಿದ್ರು. ಅದು ಏನು ಅದನ್ನ ನಾನು ಹೇಳ್ಕೊಂತ ಇದ್ದೋದ್ರಿಂದ ಸ್ವಲ್ಪ ಮನಸ್ಸು ಕಾಮ್ ಆಗಿದೆ ಸರ್. ಒಂದು 5%, ಇವ್ ಫಸ್ಟ್ ಕ್ಲಾಸ್ ಅಲ್ಲಿ ನನಗೆ ಒಂದು 5% ವರೆಗೂ ಇಟ್ಸ್ ಓಕೆ. ಬಟ್ ಪರವಾಗಿ ಇವತ್ತು ವಂಡರ್ಫುಲ್, ನನಗೆ ಯಾವ್ದೇ ಹೆಡ್ಏಕ್ ಇಲ್ಲ, ತಲೆನೋವಿಲ್ಲ, ಆಲೋಚನೆ ಇಲ್ಲ. ನಾ ಏನೋ ಸಾಧಿಸ್ಬೋದಂತ ಹೇಳಿ ಒಂಥರ ಪಾಸಿಟಿವಿಟಿ ಇತ್ತು ವಂಡರ್ಫುಲ್, ಇವತ್ತು. ಅಮೇಝಿಂಗ್, ಅಮೇಝಿಂಗ್. ಎಸ್ ಶ್ರೀನಿವಾಸ್, ನೀವು ನಿಮ್ಮಲ್ಲಿ ಕೂಡ ಅಗಾಧವಾದ ಬಯಕೆ ಇರೋದನ್ನ ನಾನು ನೋಡಿದೆ, ಹೆಂಗಾದ್ರೂ ಮಾಡಿ ನಾನು ಸಾಧನೆ ಮಾಡಬೇಕು ಅಂತ. ಹಾಗಾಗಿ ನೀವು ಕೂಡ ಫುಲ್ ಕಮಿಟ್ಮೆಂಟ್ ಇಂದ 100% ಮನಸ್ಪೂರ್ವಕವಾಗಿ ಇದನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮಗೂ ಸಹ ನಿಮ್ಮ ಜೀವನ ಬೇಕಾದ ಜೀವನ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಒಂದೆರಡನೇ ದಿನದಲ್ಲಿ 5% ಅಂದ್ರೆ ಇದು ದೊಡ್ಡ ಸಾಧನೆ. ತುಂಬಾ ಕೆಲವು ಜನರಿಗೆ ಮಾತ್ರ ಇದನ್ನ ಆಗುವಂಥದ್ದು, ಮೊದಲನೇ ದಿನನೇ, ಅದು ಬೆಳಿಗ್ಗೆ ಡೈಲಿ ಅಟೆಂಡ್ ಸರ್ ಮಾಡಿ ಸಂಜೆ. ಬಸ್ಸಲ್ಲಿ ಹತ್ಕೊಂತ ಹೋಗ್ತಾ ಇದ್ದೆ. ಹತ್ಕೊಂತ ಅನ್ನೋದೇನ್ರಿ, ಆ ಕಡೆ ಜಾಬ್ ಬಿಡಕ್ಕೂನು ಇಲ್ಲ, ಮನ್ಯಾಗ ಹೇಳಕ್ಕೂನು ಇಲ್ಲ, ನನ್ನ ಪರಿಸ್ಥಿತಿ ಫ್ರೆಂಡ್ಸ್ಗೆ ಹೇಳಕ್ಕೂನು ಇಲ್ಲ. ಡೈಲಿ ಯಾರು ಮೋಟಿವೇಟ್ ಮಾಡ್ತಾರೆ ಸರ್? ಪ್ರತಿಯೊಂದು ಡೇ ಯಾರು ಮೋಟಿವೇಟ್ ಮಾಡಕ್ ಆಗಲ್ಲ. ಫ್ರೆಂಡ್ 1 ದಿನ ಮಾಡ್ತಾನೆ, 2 ದಿನ ಮಾಡ್ತಾನೆ, ಹಬ್ಬ ಅಂದ್ರೆ 1 ವೀಕ್ ಮಾಡ್ತಾನೆ. ಮನೆಯಲ್ಲಾದ್ರೂನು ಅಷ್ಟೇ, ಏ ಮಾಡೋ ಕೆಲ್ಸ ಮಾಡೋ ಅಂತಾರೆ. ಬಟ್ ಆದ್ರೆ ಅವ್ರಿಗೆ ನಮ್ಮ ಒಳಗಿನ ಮನಸ್ಥಿತಿ, ನಮ್ಮಲ್ಲಿರ್ತಕ್ಕಂಥ ಮನಸ್ಸಿನ ಭಾರ, ಆ ಭಾರ ಎಷ್ಟು ವಜೆ ಇರುತ್ತೆ ಅಂದ್ರೆ ಸರ್, ಅದು ಒಂದು 10 kg ಕೊಲ್ಲು ಓರ್ತಾರಲ್ರಿ, 10 kg ಕೊಲ್ಲು ಇದ್ದಷ್ಟು ಇರುತ್ತೆ ಬಟ್ ಮೈಂಡ್ ಸೆಟ್. ಬಟ್ ಆದ್ರೆ ಹೊರಗಡೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ, ಬಟ್ ಒಳಗಡೆ ಇನ್ನರ್ ಫೀಲಿಂಗ್ಸ್, ಮನುಷ್ಯನ ಎಮೋಷನ್ಸ್ ನನ್ ಕಂಟ್ರೋಲ್ ಅಲ್ಲಿ ಇರ್ತಾ ಇದ್ದಿಲ್ಲ ಸರ್. ಪ್ರತಿಯೊಂದು ಅಲೆದಾಡ್ತಾ ಇತ್ರಿ. ಇವತ್ತು ನನಗೊಂದು 5% ಕಂಟ್ರೋಲ್ ಬಂದಿದೆ. ಇನ್ನೂ ಆಗುತ್ತಂತ ಒಂದು ಪಾಸಿಟಿವ್ ಅಲ್ಲೇ ಇರ್ತೀನಿ ಸರ್. ಆಗತ್ರಿ, 100% ಮಾಡ್ಕೊಂತೀನಿ. ಅಮೇಝಿಂಗ್, ಅಮೇಝಿಂಗ್. ಖಂಡಿತ ಆಗತ್ತೆ, ಖಂಡಿತ ಆಗತ್ತೆ. ನಿಮ್ಮಲ್ಲಿರೋ ಆ ನಂಬಿಕೆನೇ ನಿಮಗೆ ಅಲ್ಲಿಗೆ ದಡನ ಸೇರಿಸುತ್ತೆ, ಯಾವುದೇ ಡೌಟ್ ಇಲ್ಲ. ಹೇಳಿ, ಮ್ಯೂಟ್ ಅಲ್ಲಿ ಇದ್ದೀರಿ, ಮ್ಯೂಟ್ ಅಲ್ಲಿ ಇದ್ದೀರಿ, ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿ, ಆಗ್ತಾ ಇಲ್ಲ. ಅನ್ಮ್ಯೂಟ್ ಆಗಿಲ್ಲ ನೋಡಿ, ಅಲ್ಲಿ ಕೆಳಗಡೆ ಮೈಕ್ ಕಾಣುತ್ತಾ? ಮೈಕಲ್ಲಿ ಅದು ರೆಡ್. ಈಗ ಮಾತಾಡಿ. ಸರ್, ಎಂತ ಸಂದರ್ಭ ಬಂದ್ರು ಫೇಸ್ ಮಾಡ್ಬೋದು ಅಂತ ಮಾಡ್ಬೋದು ಸರ್. ಸವಾಲುಗಳನ್ನು ಎದುರಿಸುವಲ್ಲಿ ನಾನು ತೋರಿದ ತಾಳ್ಮೆ ಮತ್ತು ಸ್ಥಿರತೆ ನನಗೆ ತೃಪ್ತಿ ತಂದಿದೆ ಅಂತ. ತಾಳ್ಮೆ ಇದೆ ಸರ್. ತಾಳ್ಮೆ ಹೆಚ್ಚಾಗಿದೆ. ವಂಡರ್ಫುಲ್. ತಾಳ್ಮೆ ಹೆಚ್ಚಾಗಿದೆ. ಗುರಿಯತ್ತ ಇಟ್ಟಿರುವ ಪ್ರತಿಯೊಂದು ಹೆಜ್ಜೆ, ಸಣ್ಣ ಹೆಜ್ಜೆ ಇದ್ರೂ ಅದು ಮಹತ್ವದಾಗಿದೆ. ಪ್ರತಿಯೊಂದು ಮಹತ್ವದ್ದಾಗಿದೆ. ವಾವ್, ಅಮೇಝಿಂಗ್, ವಂಡರ್ಫುಲ್. ಸಣ್ಣ ಹೆಜ್ಜೆನ. ಹೌದು. ಸವಾಲುಗಳನ್ನು ಎದುರಿಸಲು ಒಟ್ಟು ಸ್ವಲ್ಪ ಧೈರ್ಯ ಇದೆ ಸರ್. ಅದೇನು ಧೈರ್ಯ ಹೆಚ್ಚಾಗಿದೆ. ವಾವ್, ಅಮೇಝಿಂಗ್, ಅಮೇಝಿಂಗ್. ಧೈರ್ಯ ಹೆಚ್ಚಾಗಿದೆ, ತಾಳ್ಮೆ ಹೆಚ್ಚಾಗಿದೆ, ಸ್ಥಿರತೆ ಇದೆ, ನಿರಂತರತೆ. ಧೈರ್ಯ ಹೆಚ್ಚಾಗಿದೆ. ನೀವು ನಿರಂತರವಾಗಿ ಸಾಕಾರ ಬರವಾಗಲೇ ಗೊತ್ತಾಗಿದೆ. ನೀವು ಪ್ರತಿಯೊಂದು ಡೆಡಿಕೇಟೆಡ್ ಆಗಿ ನಿರಂತರತೆ, ಸ್ಥಿರತೆಯನ್ನ ಮೇಂಟೈನ್ ಮಾಡ್ತಿದ್ದೀರಿ. ಹಾಗಾಗಿ ನಿಮ್ಗೆ ಬೇಗ ರಿವೈರಿಂಗ್ ಆಗುತ್ತೆ. ನಿಮ್ಮ ಜೀವನ ನಿಮ್ಗೆ ಬೇಕಾದ ಸಿಕ್ಕೇ ಸಿಗುತ್ತೆ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್.
ಹೌದು ಎಸ್, ವಂಡರ್ಫುಲ್. ನೀವೀಗ ಹೇಳಿದ್ರಲ್ಲ, ಒಳ್ಳೆ ಹೌದು ಗುಣಗಳನ್ನ ಗುರುತಿಸಿ, ಅದು ನಿಮ್ಮ ಸುಪ್ತ ಮನಸ್ಸು ವಾಚ್ ಮಾಡ್ತಾ ಇದೆ. ನಮ್ಮ ಹೌದು ಸೆಲ್ಫ್ ಇನ್ನರ್ ಟಾಕ್ ಅಂತೀವಿ. ಸಕಾರಾತ್ಮಕ ಮಾತುಗಳು, ಅಂತರ್ಗತ ಧ್ವನಿ ತುಂಬಾ ಮುಖ್ಯ. ನಮಗೆ ನಾವು ಹೇಳ್ಕೊಳ್ಳೋದು, ನಾವು ನೆಗೆಟಿವ್ ಹೇಳ್ಕೊಳ್ಳದಷ್ಟು ನಮ್ಗೆ ಆತ್ಮವಿಶ್ವಾಸ ಕುಗ್ಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ, ನೋವಾಗುತ್ತೆ, ಬೇಸರ ಆಗುತ್ತೆ. ಹೌದು ಯಾವಾಗ ನಕಾರಾತ್ಮಕವಾಗಿ ನನಗೆ ಅದಿಲ್ಲ ಇದಿಲ್ಲ, ನನಗೆ ಅದು ಬರಲ್ಲ, ಈಗ ನನಗೆ ಅದು ಬರುತ್ತೆ, ನನಗೆ ಧೈರ್ಯ ಇದೆ, ನನಗೆ ಸ್ಥಿರತೆ ಇದೆ ಅಂದಾಗ ಶಬಾಷ್ ಅನ್ನತ್ತೆ. ಅದೇ ಆತ್ಮವಿಶ್ವಾಸನ ಜಾಸ್ತಿ ಮಾಡೋದು. ಹೌದು ಆತ್ಮವಿಶ್ವಾಸ ಜಾಸ್ತಿ ಆಗಿದ್ದ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತಾನೆ, ಹೌದಲ್ಲ? ಹೌದು ಸರ್. ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಮಾಡಾಕ್ಬಿಡ್ತಾನೆ ಅವ್ನು. ಹಾಗಾಗಿ ನೀವು ಅನ್ಸ್ಟಾಪಬಲ್ ಆಗ್ತೀರಿ, ಅನ್ಸ್ಟಾಪಬಲ್. ಮತ್ತೆ ಜನ ಏನ್ ತಿಳ್ಕೊತಾರೆ ಅನ್ನೋ ಭಯ ಇಲ್ಲಲ್ಲ, ಅದು ನಿಮಗೆ ತುಂಬಾ ಮುಖ್ಯ. ಅದು ಇನ್ನೂ ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ಜನರಿಗೋಸ್ಕರ ಭಯ ಬಿತ್ಕೊಂಡು ನಾವು ನಮ್ಮ ಸಾಮರ್ಥ್ಯನ ಮುಚ್ಚಿಟ್ಕೋತೀವಿ, ತೋರ್ಸಲ್ಲ, ಹೌದು ಪ್ರಕಟಗೊಳಿಸಲ್ಲ. ಬಟ್ ನೀವು ಅದರಿಂದ ಹೌದು ಈಚೆ ಬರ್ತಾ ಇದ್ದೀರಿ. ಎಕ್ಸಲೆಂಟ್ ಯಮರಪ್ಪ ಅವರೇ, ನಿಮಗೆ MPTY ಮೋರ್ ಪವರ್ ಟು ಯು. ಯಮರಪ್ಪ ಅವರಿಗೆ ನಾವು ಬರೆಯೋಣ, ಹೆಚ್ಚು ಶಕ್ತಿ ಸಿಗಲಿ, ಹೆಚ್ಚು ಬಲ ಸಿಗಲಿ ಅವರಿಗೆ, ಯಶಸ್ಸನ್ನ ಹೆಚ್ಚು ಬೇಗ ಹೆಚ್ಚು ಹೆಚ್ಚು ಕಂಡುಕೊಳ್ಳಿ ಅಂತ ನಾವು ಹಾರೈಸೋಣ.